ಯಾವ ಕಾರಣಕ್ಕೂ ಹುಟ್ಟಿದ ಮಗುವಿಗೆ ಶ್ವಾಸ ವೃದ್ಧಿ ಅಂತ ಹೇಳ್ತೀವಿ ನಾವು. ಉಸಿರಾಟವನ್ನು ವೃದ್ಧಿ ಮಾಡಬೇಕು ಪ್ರತಿಯೊಂದು ಮಗು, ಹೆಣ್ಣಾಗಲಿ ಗಂಡಾಗಲಿ. ಈ ಸತ್ಯ ಯಾರಿಗೂ ಗೊತ್ತಿಲ್ಲ. ಹಾಗಿದ್ದ ಮೇಲೆ ಪ್ರತಿಯೊಂದು ಮಕ್ಕಳಿಗೆ ರೋಗ ರುಜಿನಗಳು ಹುಟ್ಟುವಾಗ ಜೊತೆಯಲ್ಲೇ ಬಂದಿದೆ ಅಂತ ತಿಳ್ಕೋಬೇಕಾಗತ್ತೆ. ಅದಕ್ಕೆ ರಿಪೇರಿ ಏನು ಅಂದರೆ, ಮಗುವಿನ ಉಸಿರಾಟದ ಬಗ್ಗೆ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡು ಉಸಿರಾಟವನ್ನು ನಾವು ಅಭಿವೃದ್ಧಿ ಮಾಡ್ತಾ ಹೋಗ್ತೀವಿ, ಅದು ಮಗುವಿನ ಭವಿಷ್ಯ ಆಗತ್ತೆ. ನಾವು ಇದನ್ನು ಬಿಟ್ಟು ಉಸಿರಾಟದ ಬಗ್ಗೆ ತಿಳ್ಕೊಳ್ಳದೆ ಮಗುವಿನ ಭವಿಷ್ಯ ಕೇಳಕ್ಕೆ ಹೋಗ್ತೀವಿ ಶಾಸ್ತ್ರ ಹೇಳೋರ ಹತ್ರ, ಕುಂಡ್ಲಿ ಕೇಳೋರ ಹತ್ರ. ಈ ಭವಿಷ್ಯ ಅಂತಕ್ಕಂಥದ್ದು ನಮ್ಮ ದೇಶದ ಒಂದು ದುರಂತವೇ ಸರಿ. ಆ ಪದವನ್ನು ಬಳಸುವ ಹಾಗಿಲ್ಲ. ನೀವೇ ಆಗಲಿ, ನನ್ನ ಉಸಿರಾಟ ಸರಿಗಿದೆಯಾ, ಮಲ್ಕೊಂಡಾಗ ಉಸಿರಾಟ ಚೆನ್ನಾಗಿ ಆಡ್ತೀನಾ, ಬಾಯಲ್ಲಿ ಆಡ್ತೀನಾ, ಮೂಗಲ್ಲಿ ಆಡ್ತೀನಾ, ಕೂತ್ಕೊಳ್ಳೋ ರೀತಿ ಚೆನ್ನಾಗಿದೆಯಾ, ಮಾತನಾಡ್ತಕ್ಕಂತಹ ಶೈಲಿ ಚೆನ್ನಾಗಿದೆಯಾ, ಯಾವುದು ಗುರುತಿಸ್ಕೊಳ್ಳಲ್ಲ. ಇದೆಲ್ಲ ದೈವಿಕವಾದ ಲಕ್ಷಣಗಳು, ಹೌದಲ್ಲಮ್ಮ? ಎಲ್ಲರೂ ನೋಡೋದು ನೋಟ ಚೆನ್ನಾಗಿರಲ್ಲ, ಎಲ್ಲರೂ ಮಾತಾಡೋದು ಚೆನ್ನಾಗಿರಲ್ಲ, ಎಲ್ಲರೂ ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ, ಎಲ್ಲರೂ ನಡೆಯೋದು ಚೆನ್ನಾಗಿರಲ್ಲ, ಎಲ್ಲರೂ ನಿಂತ್ಕೊಳ್ಳೋದು ಕರೆಕ್ಟಾಗಿರಲ್ಲ. ಯಾಕೆ ಅಂದರೆ ಇವೆಲ್ಲ ದೈವಿಕವಾದ ಲಕ್ಷಣಗಳು. ಕೆಲವರು ನೋಡ್ತಾರೆ, ಏನು ಸ್ಮಾರ್ಟ್ ಆಗಿದ್ದಾನಲ್ವಾ, ಇದ್ದಾಳೆ, ಓಕೆ. ಯಾಕೆ ಅಂದರೆ ನಿಂತ್ಕೊಳ್ಳೋ ಭಂಗಿ ಫೈನ್, ಕೂತ್ಕೊಳ್ಳೋ ರೀತಿ ಫೈನ್, ಮಾತಿನ ಶೈಲಿ ಫೈನ್, ಎಲ್ಲವೂ ಫೈನ್ ಅಂದಮೇಲೆ ಯಾರು ಯಾಕೆ ಇಷ್ಟಪಡಲ್ಲ, ಯಾಕೆ ಇಷ್ಟಪಡಬಾರ್ದು ಏನಮ್ಮ? ಹೌದಲ್ಲ? ಹಾಗೆ ಯಾಕೆ ಎಲ್ಲ ಮಕ್ಕಳು ಆ ರೀತಿ ಇರೋಕ್ಕಾಗ್ತಾ ಇಲ್ಲ ಅಂದರೆ, ನಮ್ಮ ದೇಶದ ಇತಿಹಾಸದಲ್ಲಿ ಈ ಸತ್ಯವನ್ನು ಯಾರು ಹೇಳ್ತಾ ಇಲ್ವಲ್ಲ ಅನ್ನೋದೇ ನನಗೆ ದುಃಖಕರವಾದ ಸಂಗತಿ. ಅದಕ್ಕೆ ಇದನ್ನು ಇಷ್ಟು ವಿಶ್ಲೇಷಣೆಯಾಗಿ ಪ್ರತಿದಿನ ಕೂಡ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ವಿಚಾರ ಅಷ್ಟೇ. ಅಮ್ಮ, ನಿನ್ಗೆ ಅರ್ಥ ಆಯ್ತಾ? ಜೀವನ ಪರ್ಯಂತ ಅವನಿಗೆ ನೀವು ಹೃದಯಕ್ಕೆ ಸಂಬಂಧಪಟ್ಟ ಅಂದರೆ ಉಸಿರಾಟದ ಸಮಸ್ಯೆಯಲ್ಲಿ ಬಳಲುತ್ತಿರುವ ಮಗು, ಇದಕ್ಕೆ ಕಾರಣ ಏನು ಅಂತ ತಿಳ್ಕೋಬೇಕಿತ್ತೇ ವಿನಃ ಆಪರೇಷನ್ ಮಾಡೋದೇ ಕಾರಣಕ್ಕೆ ಇದಕ್ಕೆ ಪರಿಚಿತ ಟ್ಯಾಬ್ಲೆಟ್ಟು ತಿಂತಾ ಇದ್ದ ಅಂತಾನೋ, ಬಿಟ್ಬಿಟ್ಟ ಅಂತಾನೋ, ಸಿಗರೇಟ್ ಹಿಂದೆ ಸೇತ್ತಿದ್ದ, ಅವ್ರ ಅಪ್ಪ ಸೇತ್ತಿದ್ದ ಅಂತಾನೋ, ಏನೋ ಒಂದು ಕಾರಣ ಹೇಳ್ಕೊಂಡು ಇವನ್ನ ಪದೇ 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 ಇವನು ತೊಗೊಂಡೋಗಿ ಆಪರೇಷನ್ ಥಿಯೇಟ್ರಿಗೆ ತಳ್ಳಬೇಕು. ಇದಕ್ಕೆ ಮೂಲ ಕಾರಣ ಕೇಳಿಸ್ಕೊತಿದ್ಯಮ್ಮ? ಅವನಿಗೆ ಅಲ್ಲ, ಒಂದು ಪೂರ್ತಿ ಕೇಳಿಸ್ಕೊ, ಒಂದು 5-6 ಸಲ ಆಗ್ಬೋದೇನೋ, ಅದೇನು ದೊಡ್ಡ ವಿಷಯ ಅಲ್ಲ. ಎರಡಕ್ಕೆ ಯಾಕೆ, ಈಗಲೇ ಇನ್ನೂ ಮುಂದೆ ಬೇಜಾನ್ ಸಲ ಆಗೋದಿದೆ. ಆದರೆ ಆಗಕ್ಕೆ ಅವಕಾಶ ಕೊಡಬಾರ್ದು. ಅಂದರೆ ನಿಮ್ಮ ತಂದೆ ಏನು ಮಾಡ್ತಿದ್ರು? ಅವ್ರ ತಂದೆ ವ್ಯವಸಾಯ ಮಾಡ್ತಾರೆ ಗುರುಗಳೇ. ಎಲ್ಲಿದ್ದಾರೆ ಯಪ್ಪ? ಅದರ್ ಗುರುಗಳೇ, ಇಲ್ಲಿ ಅದರ್ ಗುರುಗಳೇ. ಚೆನ್ನಾಗಿ ಓಡಾಡ್ತಾರಾ? ಅವ್ರು ಚೆನ್ನಾಗಿ ಅದರ್ ಗುರುಗಳೇ. ಏನು BP ಆ ಜಮೀನು ನಿಮ್ಮ ತಂದೆ ಸಂಪಾದನೆ ಮಾಡಿದ, ತಾತ ಸಂಪಾದನೆ ಮಾಡಿದ? ಅವ್ರ ಅಪ್ಪರಿ. ಇವ್ರೇನು ಮಾಡಿಲ್ಲ? ತಂದೆ ಅವ್ರ ಅಪ್ಪರಿ, ಅವ್ರೇನು ಮಾಡಿಲ್ಲ ಗುರುಗಳೇ. ಓಕೆ. ಆ ಜಮೀನಲ್ಲಿ ಉತ್ತ ಇರ್ತಕ್ಕಂಥದ್ದು ನೋಡಿದೀಯ? ನಮ್ಗೆ ಗೊತ್ತೇನಮ್ಮ ನಿಂಗೆ? ನಿಮ್ಮ ತಂದೆ ವ್ಯವಸಾಯ ಮಾಡ್ತಾ ಇರೋ ಜಮೀನಲ್ಲಿ ಉತ್ತ ಇತ್ತು, ಈಗಿಲ್ಲ, ಗೊತ್ತಾ ವಿಷಯ? ಇಲ್ಲ ಗುರುಗಳೇ, ಅವ್ರು ಬೇರೆ ಊರಲ್ಲಿದ್ದಾರೆ ಗುರುಗಳೇ, ನಾವು ಕೊಪ್ಪದಲ್ಲಿದ್ದೀವಿ ಗುರುಗಳೇ. ಅಲ್ಲ, ನಿಮ್ಮ ಅಪ್ಪನ ಕೇಳು, ಉತ್ತದ ಕತೆ ಜಮೀನಲ್ಲಿ ಏನು ಮಾಡಿದ್ರಿ, ಏನಿತ್ತು, ಎಲ್ಲಿತ್ತು, ಏನಾಯ್ತು ಅಂತ ಕೇಳು. ಅಲ್ಲಿದೆ ನಿನ್ನ ತಮ್ಮನ ರಹಸ್ಯ. ಗೊತ್ತಾಯ್ತಾ? ನಿಮ್ಮ ತಂದೆಯ ಕುಟುಂಬದ ಇತಿಹಾಸವನ್ನು ತಗೊಂಡ್ರೆ ಯಾರಿಗೂ ನೆಮ್ಮದಿ ಇಲ್ಲ ಅಂತ ಯೋಚನೆ ಮಾಡ್ಕೊಂಡು ಬದುಕುವ ಕುಟುಂಬನೇ ಆಗಿದೆ. ಈಗ ತಿಳ್ಕೊಬಾರ್ದ ಇದೆಲ್ಲ? ಯಾಕೆ ಈ ಥರ ಆಗ್ತಾ ಇದೆ, ಏನು ತಪ್ಪಾಗಿದೆ ಅಂತ ತಿಳ್ಕೊಳ್ಬಾರ್ದ? ನಿಮ್ಮ ಅಪ್ಪನಿಗೆ ಇಷ್ಟ ಇಲ್ವಾ, ನಿಮಗೂ ಇಷ್ಟ ಇಲ್ವಾ? ಅವ್ರು ಅದ್ರ ಬಗ್ಗೆ ಇದಿಲ್ಲ ಗುರುಗಳೇ, ನನಗೆ ಬಹಳ ಉತ್ಸಾಹ ಗುರುಗಳೇ ಆ ಹುಡುಗನ ಬಗ್ಗೆ. ನೀನು ತಗೊಂಡು ಏನಮ್ಮ ಪ್ರಯೋಜನ? ಜನ್ಮ ಕೊಟ್ಟ ತಂದೆಗೆ, ತಂದೆ ತಾಯಿಗೆ ಈ ರಸ್ತೆ ಸರಿಗಿದೆಯಾ ಇಲ್ವಾ ಅಂತ ತಿಳ್ಕೊಬೇಕಿತ್ತು ಅಲ್ವಾ? ಹೌದು ಗುರುಗಳೇ. ನಿನ್ನ ಮದುವೆ ಆಯ್ತಾ? ನನಗೆ ಮಕ್ಕಳಿದ್ದಾರೆ ಗುರುಗಳೇ, ನನಗೆ 2 ಮಕ್ಕಳು ಗುರುಗಳೇ. ಎಷ್ಟು ಜನ ಮಕ್ಕಳು? 2 ಮಕ್ಕಳು ಗುರುಗಳೇ. ನಾನೇ ಜೋಪಾನ ಮಾಡಿದ್ದೀನಿ ಗುರುಗಳೇ, 1.5 ವರ್ಷ ಇದ್ದಂಗೆ ಕರ್ಕೊಂಡ್ಬಂದು. ನಕ್ಷತ್ರ ಏನಮ್ಮ? ಅವನು ಆಶ್ಲೇಷ ನಕ್ಷತ್ರ ಗುರುಗಳೇ. ನಿನ್ನ ಮಗನು? ನನ್ನ ಮಗ ಅಂತಾನೆ ಸಾಕಿದೀನಿ ಗುರುಗಳೇ, ಅವಂದೇ ಗುರುಗಳೇ ಕೇಳಕತ್ತಿರೋದು ತಮ್ಮ. ಆಂಟಿ ಮಗನೇ ನಾನು ಜೋಪಾನ ಮಾಡಿದ್ದೀನಿ ಗುರುಗಳೇ. ಸರಿಮ್ಮ, ಇದನ್ನ ನೀನು ಯಾಕೆ ಅಲ್ಲಿಂದ ಇಲ್ಲಿಗೆ ಬಂತು, ಇದ್ರ ಅವಶ್ಯಕತೆ ಇತ್ತಾ ಅಂತಕ್ಕಂಥದ್ದು ವಿಷಯ ಅಲ್ಲೇ ತಗೋಬೇಕು. ಅರ್ಥ ಆಯ್ತಾ? ಹೌದು ಗುರುಗಳೇ, ತಪ್ಪಾಯ್ತು ಗುರುಗಳೇ ನಮ್ಮಿಂದ. ಇನ್ನು ಮುಂದೆ ನೀವು ಹೇಳಿದಂಗೆ ಇದನ್ನ ಮಾಡ್ತೀನಿ ಗುರುಗಳೇ. ಪ್ರಯತ್ನ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಯಾಕೆ ಅಂದರೆ ಪಾಪ ಪದೇ ಪದೇ ಆಪರೇಷನ್ ಥಿಯೇಟ್ರಿಗೆ ತಳ್ಳೋ ತಪ್ಪು. ಸಿಗರೇಟು ಸೇರ್ತಾ ಇದ್ದಂಥದ್ದು ಸರಿನೇ ಇದ್ದರು, ಅದರಿಂದ ಬಂದಿದೆ ಅಂತಕ್ಕಂಥ ಇದ್ರು. ಅದಕ್ಕಿಂತ ಮುಂಚಿತವಾಗಿ ಅವನು ನೇರವಾಗಿ ಕುತ್ಕೊಳ್ತಕ್ಕಂಥ ಅಭ್ಯಾಸ ಆಗಲಿ,
ಉಸಿರಾಟದ ಕ್ರಮ ಚೆನ್ನಾಗಿಲ್ಲದೆ ಇರತಕ್ಕಂಥ ಕಾರಣದಿಂದಾಗಿ ಪದೇ ಪದೇ ಈ ಸಮಸ್ಯೆಗಳು ಬರ್ತಾ ಇರುತ್ತೆ. ಓಕೆನಾ? ಹಾಂ ಗುರುಗಳೇ. ಇದನ್ನು ನಿಮ್ಮ ಅಪ್ಪನಿಗೆ ಹೇಳಿ ರಿಪೇರಿ ಮಾಡ್ತಕ್ಕಂಥದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ ರಿಪೇರಿ ಆಗತ್ತಮ್ಮ. ಇಲ್ಲಾಂದರೆ ಪಾಪ ಪದೇ ಪದೇ ಆ ಹುಡುಗ ಅದನ್ನೇ ಫಿಕ್ಸ್ ಆಗಬೇಕಾಗತ್ತೆ. ಅದನ್ನು ನೀನು ನೋಡು ಅನುಭವಿಸ್ಬೇಕಾಗತ್ತೆ.